ವೆಲ್ಕಮ್ ಗಾಯ್ಸ್. ನಮ್ಮ ಹುಡುಗರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಇವ್ರು ರಾಸ್ಕಲ್ ಮತ್ತು ಅಂತ ಒಬ್ಬರು ನಿಂತಿದ್ದಾರೆ. ಅಲ್ಲಿ ಮೋಕ್ಷಿತ್ ಅಂತ ಆ್ಯಕ್ಚುಲಿ ಮೇಲಕ್ಕೆ ಹೋಗಿದ್ದಾರೆ ಲಗೇಜ್ ತಗೊಂಬರ್ತೀನಿ ಅಂತ. ಅವರು ಟ್ರಿಪ್ಪಿಗೆ ಪ್ರಿಪ್ರೇಷನ್ ಆಗ್ತಾರೋ ಮದುವೆಗೆ ಪ್ರಿಪ್ರೇಷನ್ ಆಗ್ತಾರೋ ಒಂದು ಗೊತ್ತಾಗ್ತಾಯಿಲ್ಲ. ಫೈನಲಿ ಸಡನ್ಲಿ ಪ್ಲ್ಯಾನ್ ಆಯಿತು. ಮುತ್ತು ಮತ್ತು ಮೋಕ್ಷಿ ಹೇಳಿದ್ರು ಹಿಂಗೆ ಸಡನ್ನಾಗಿ ಎಲ್ಲಾದರೂ ಹೋಗೋಣ ಅಂತ ಹೇಳಿ. ಸೊ ಗೋವಾಗೆ ಹೋಗಬೇಕು, ನಾವು ಒಂದು ಸಲನೂ ಗೋವಾ ನೋಡಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ನಾನು 6 ಸಲ ನೋಡಿದ್ದೀನಿ. ಮನೇಲಿ ಕೇಳಿದ್ರೆ ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ ಎಷ್ಟು ಮಾತು ಆದರೂ ಕೇಳಲಿಲ್ಲ, ಬಾ ಅಂತ ಅಂದರು. ಆಮೇಲೆ ನಮ್ಮ ಬೈಯೋರು ಹೊರಟ್ರು. ಅವ್ರ ಕೃಪಾಶೀರ್ವಾದ ಇವತ್ತು ನಾವು ಇಲ್ಲಿ ಓಡ್ತಾ ಇದ್ದೀವಿ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹಿಂಗೆ ಬಂದವ್ರೆ. ನೋಡಿ ಹೀರೋ 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 ಥರ ಇದ್ದಾರೆ. ಹೆವಿ ಸ್ಮಾರ್ಟ್ ಗಾಯ್. ಹಾಂ ಹಾಂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೈ? ನಾವು ಈಗ ಗೋವಾ ಹೊರಟಿರೋದ್ರಿಂದ ಏನಿವತ್ತು ಗೋವಾ ಹೊರಟಿದೀವಿ, ನಾವು ಗೋವಾ ಹೋಗ್ತಿಲ್ಲ. ನಾವು ಹೋಗ್ತಿರೋದು ಮಹಾಕುಂಭ ಮೇಳಕ್ಕೆ. ಹಾಂ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕರೆಕ್ಟ್ ಗೋವಾ ಹೋಗೋಣ. ಏಯ್ ಗೋವಾ ಗೋವಾ ಕಣ ಗೋವಾ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೋವಾ ಬಾ 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 ಬಾ. ನೋಡಿ ಫ್ರೆಂಡ್ಸ್, ನಾಯಿ ಸಹ ಗೋವಾಗ ಬರ್ತೀನಿ ಅಂತ ಹುಮ್ಮಸ್ಸಲ್ಲಿ ಹೊರಟಿದೆ. ಹಚ್ಕೊಂತ ಇದೀವಿ ಕಾರ್ ಒಳಗಡೆ ಗೋವಾಗೆ. ಕರ್ಕೊಂಡು ಗೋವಾ ಬಿಡ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಗೈಸ್, ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಹಾಡಿನ ಮೂಲಕ. ರಸ್ತೆಯಲ್ಲಿ ಸಂತೈಸೋ ಅವಳೆ ಗಾಳಿ, ಸಾಗರದ ದನಿನಲ್ಲಿ ಕುಂಗೊಳಿಸೋ ಅವಳೆ ನೀಲಿ. ಸಮಯ ನಿಂತಾದೆ ಅವಳ ಅಂಗೈಯಲ್ಲಿ, ನಾನೀನು ಶರಣಾದೆ ಅವಳ ಗುಂಗಿನಲ್ಲಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ. ಗುಡ್ ಮಾರ್ನಿಂಗ್ ಗಾಯ್ಸ್. ನಾವು ಹತ್ರ ಆಲ್ರೆಡಿ ಹುಬ್ಬಳ್ಳಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಗೋವಾಗೆ 4 to 5 hours ಇದೆ. ಸೊ ಅಂದಿವೆ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಮಧ್ಯಾಹ್ನ ಗೈಸ್, ನಾವು ಫೈನಲಿ ಗೋವಾ ರೀಚ್ ಆಗಿದ್ದೀವಿ. ನಾವು ಈಗ ಹೋಗ್ತಾ ಇರೋದು ಪಣಜಿ ಬ್ರಿಡ್ಜ್ ಮೇಲೆ. ಸೊ ರೋಡ್ ತುಂಬ ಚೆನ್ನಾಗಿದೆ. ಬರ್ತಾ ರೋಡಲ್ಲಿ ಪೊಲೀಸ್ ಜಾಸ್ತಿ ಇದ್ದಾರೆ, ಯಾಕೆಂದರೆ ಸ್ಪೀಡ್ ಲಿಮಿಟ್ ಚೆಕ್ ಮಾಡೋಕ್ಕೆ. ಇಲ್ಲಿ ರೋಡ್ ಚೆನ್ನಾಗಿದೆ ಅನ್ನೋದಕ್ಕೆ ನಾವು ಸ್ಪೀಡಾಗಿ ಹೋಗೋಕ್ಕಾಗಲ್ಲ ಗೈಸ್. 60-30 ಲಿಮಿಟಲ್ಲೇ ಹೋಗಬೇಕು. ಆಮೇಲೆ 15 ಕಿಲೋಮೀಟರ್ಸ್ಗೆಲ್ಲ 45 ಮಿನಿಟ್ಸ್ ತೊಗೊತಾ ಇದೆ. ಸೊ ತುಂಬ ಕಷ್ಟ ಇದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇಲ್ಲಿ ನೋಡ್ಕೊಂಡು ಬಂದು ಪೊಲೀಸವರು ಆಮೇಲೆ ಬರೆ ಹಾಕ್ಬಿಡ್ತಾರೆ. ನೀವು ನೋಡ್ತಾ ಇದ್ದೀರಾ ಗೈಸ್, ಈಗ ಲೆಫ್ಟಲ್ಲಿ ಕೆಸಿನೋ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡೋಣ, ಹೆವಿ ಬಿಸಿಲಿದೆ. ಸೊ ಕಲಂಗುಡ್ಗೆ ಹೋಗ್ಬಿಟ್ಟು ರೂಮ್ ಆಗ್ಬಿಟ್ಟು ಅಲ್ಲೇ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಓಕೆ ಗೈಸ್, ಕಲಂಗುಡ್ಗೆ ಬಂದ್ಬಿಟ್ಟು ತುಂಬ ಹೊಡೆಸಿದ್ದಿತ್ತು. ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲ. ಸೊ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬೀಚ್ ಕಡೆ ಸನ್ಸೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ನಾವು ರೂಮಲ್ಲಿ ಊಟ ಮುಗಿಸ್ಕೊಂಡು ಬಂದಿದ್ದೆ ಬೀಚ್ ಸೈಡು. 5:45 ಆಗಿತ್ತು. ಸನ್ಸೆಟ್ ಆಗ್ತಿತ್ತು. ಸನ್ಸೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಬೀಚ್ ಹತ್ರ ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಚೆನ್ನಾಗಿತ್ತು. ಸೊ ಇವತ್ತಿಗೆ ಇಷ್ಟು ಮುಗೀತು. ನಾಳೆ ಬೆಳಗ್ಗೆ ಸಿಗುವಾಗ ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.